ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದಲೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ. ಅಪಿ ತ್ರಿಲೋಕ್ಯಾ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ತಮೋನುದಾನಂದಮವಾಪಲೋಕಸ್ತತ್ವಪ್ರದೀಪಾಕೃತಿ ಗೋಗಣೇನ ಯದಾಸ್ಯ ಸೀತಾಂಶು ಭುವಾ ಗುರುಂಸ್ತಾಂ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್. ಮುಕುಂದ ಭಕ್ತಿಯೈ ಗುರುಭಕ್ತಿಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಗರೀಯಸಿ ವಿಶ್ವಗುರೋರ್ವಿಶುದ್ಧಾಂ ವಕ್ಷ್ಯಾಮಿ ವಾಯೋರವತಾರ ಲೀಲಾಂ. ಹರಿ ಓಂ ಹರಿ ಓಂ ಹರಿ ಓಂ. ಮಧ್ವ ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಭಗವಂತನ ಆಜ್ಞೆಯಿಂದ ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿದವರಾಗಿ ಕಲಿಯುಗದಲ್ಲಿ ಅವತಾರ ಮಾಡಿ ಶುದ್ಧವಾದ ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನು, ಅವನು ಸಕಲ ದೋಷಗಳಿಂದ ದೂರನಾಗಿದ್ದಾನೆ ಎನ್ನುವಂತಹ ವಿಚಾರವನ್ನು, ಭಗವಂತನ ಅನಂತ ಗುಣಗಳನ್ನು ಯಥಾಯೋಗ್ಯವಾಗಿ ನಾವು ಚಿಂತನೆ ಮಾಡತಕ್ಕಂತಹ ಕ್ರಮ ಏನಿದೆ ಆ ಕ್ರಮವನ್ನು ನಮಗೆ ತಿಳಿಸಿಕೊಟ್ಟು ತಿರುಗಾ ಮತ್ತೆ ಭಗವಂತನ ಸನ್ನಿಧಿ ದೊಡ್ಡ ಬದರಿ ಕ್ಷೇತ್ರಕ್ಕೆ ತೆರಳಿದ ಒಂದು ದಿನವೇ ಮಧ್ವನವಮಿ. ಮಾಧ್ವರ ಪಾಲಿಗೆ ಇದು ಮಧ್ವ ನವರಾತ್ರೋತ್ಸವ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇಂತಹ ಮಧ್ವ ನವರಾತ್ರೋತ್ಸವವನ್ನು ನಮ್ಮ ಶ್ರೀಮನ್ ಮಧ್ವ ಭೀಮೋತ್ಸವ ಪಾಠವೃಂದ ಏನಿದೆ ಅನೇಕ ವರ್ಷಗಳಿಂದ ಆಚರಣೆ ಮಾಡ್ತಾ ಬಂದದ್ದು. ಪ್ರಾತಃ ಕಾಲದಲ್ಲಿ ಶ್ರೀ ಮುಖ್ಯಪ್ರಾಣದೇವರಿಗೆ ಪವಮಾನ ಮತ್ತು ಸುಮಧ್ವ ವಿಜಯವೇ ಮೊದಲಾದ ಗ್ರಂಥಗಳಿಂದ ಅಭಿಷೇಕ ಕಾರ್ಯಕ್ರಮ, ಸಾಯಂಕಾಲದಲ್ಲಿ ಧ್ಯಾನ ಕಾರ್ಯಕ್ರಮ ಏನು ಜರುಗ್ತಾ ಇದೆ. ಈ ಕಾರ್ಯಕ್ರಮದ ಅಂಗವಾಗಿ ವಾಯುದೇವರ ಮಹಿಮೆಯನ್ನು ಸಾರುವ ನಾರಾಯಣ ಪಂಡಿತಾಚಾರ್ಯರ ಸುಮಧ್ವ ವಿಜಯ ಮಹಾಕಾವ್ಯದ ಕಿಂಚಿತ್ ಕಥಾನುವಾದವನ್ನು ತಿಳಿಯುವಂತಹ ಪ್ರಯತ್ನವನ್ನು ಇವತ್ತಿನಿಂದ ನಾವು ಪ್ರಾರಂಭ ಮಾಡೋಣ. ನಾರಾಯಣ ಪಂಡಿತಾಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳು. ತ್ರಿವಿಕ್ರಮ ಪಂಡಿತಾಚಾರ್ಯರು ಕೂಡ ವಾದ ವಾಕ್ಯಾರ್ಥಗಳನ್ನು ಮಾಡಿ ಅದನ್ನು ಮುಂದೆ ನಾವು ಸುಮಧ್ವ ವಿಜಯದಲ್ಲಿ ಕಾಣುತ್ತೇವೆ. ಸಪ್ತಾಷ್ಟಾನಿ ದಿನಾನ್ಯೇ ವಾದಂಕೃತ್ವ ವಾದವನ್ನು ಮಾಡಿ ಅನಂತರದಲ್ಲಿ ಮೊದಲಿಗೇನೆ ಅವರಿಗೆ ಅನಿಸಿತ್ತು ಶ್ರೀಮದಾಚಾರ್ಯರ ಸಿದ್ಧಾಂತವೇ ಇದು ಸತ್ಸಿದ್ಧಾಂತ. ನಮಗೆ ಇರತಕ್ಕಂತಹ ಇತರ ದರ್ಶನಗಳಲ್ಲಿ ನಮಗೆ ಬಂದಿರತಕ್ಕಂತಹ ಸಂಶಯಗಳೇನಿವೆ, ಅವರು ಹೇಳಿರುವ ವಿಚಾರಗಳಲ್ಲಿ ಮನಸ್ಸಿಗೆ ಒಪ್ಪದ ಆದರೆ ಖಂಡಿಸಲಾಗದ ವಿಚಾರಗಳನ್ನೆಲ್ಲ ಮಧ್ವಾಚಾರ್ಯರ ಗ್ರಂಥಗಳಲ್ಲಿ ಹೇಗೆ ಸಂಗ್ರಹಿಸಿದ್ದಾರೆ ಅನ್ನೋದನ್ನು ತಮ್ಮ ಸೋದರರು ಸಂಗ್ರಹ ಮಾಡಿದ ಶ್ರೀಮದಾಚಾರ್ಯರ ಕೃತಿಗಳಲ್ಲಿ ಸರ್ವಮೂಲಗಳಲ್ಲಿ ಕಂಡು ಮನವರಿಕೆ ಆಗಿದ್ದರೂ ಕೂಡ ವಾದವನ್ನು ಮಾಡಿ ನನ್ನ ತಲೆಯಲ್ಲಿ ಇರುವ ಸಂಶಯಗಳನ್ನೆಲ್ಲ ಹೇಳಿ ಆ ಸಂಶಯಗಳನ್ನೆಲ್ಲ ಅವರ ಮುಂದೆ ತೋಡಿಕೊಂಡಾಗ ಅವರು ಏನು ಉತ್ತರವನ್ನು ಕೊಡ್ತಾರೋ ಅದರ ಮೇಲೆ ನಾವು ನಿರ್ಧಾರವನ್ನು ಮಾಡೋಣ ಎಂಬುದಾಗಿ ಪ್ರಾಮಾಣಿಕರಾಗಿ 15 ದಿನಗಳ ಕಾಲ ವಾಕ್ಯಾರ್ಥವನ್ನು ಮಾಡಿ ಕೊನೆಗೆ ಶ್ರೀಮದಾಚಾರ್ಯರಿಂದಾಗಿ ಆ ಎಲ್ಲ ಉತ್ತರಗಳನ್ನು ಪಡೆದು ಉಳಿದ ದರ್ಶನಗಳಲ್ಲಿ ಯಾವ ಯಾವ ತಪ್ಪುಗಳಿವೆ, ಭಗವಂತನನ್ನ ತಿಳಿಯುವುದರಲ್ಲಿ ಹೇಗೆ ದಾರಿ ತಪ್ಪಿಸ್ತವೆ ಎನ್ನುವಂತಹ ವಿಚಾರಗಳನ್ನು ತಿಳಿದವರಾಗಿ ಶ್ರೀಮದಾಚಾರ್ಯರ ಸಿದ್ಧಾಂತ ಏನಿದೆ ಅದೇ ನಿರ್ದುಷ್ಟ ಸಿದ್ಧಾಂತ ಎಂಬುದಾಗಿ ಅರ್ಥ ಮಾಡಿಕೊಂಡು ಕೊನೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸ್ವಾಮಿ, ನಿಮ್ಮ ಪದಪದ್ಮ ರಜೋದಾಸ್ಯಂ ಧ್ರುವಮ್ಮೇ ದೀಯತಾಮಿತಿ. ನಿಮ್ಮ ಪಾದದ ಧೂಳಿಗಳ ಸೇವೆ ಮಾಡುವ, ನಿಮ್ಮ ಪಾದಗಳ ಸೇವೆ ಅನ್ನೋದಿಲ್ಲ, ನಿಮ್ಮ ಪಾದಗಳ ಧೂಳಿ ಏನಿದೆ
ಆ ಧೂಳಿಯ ಸೇವೆಯನ್ನು ಮಾಡತಕ್ಕಂತಹ ಒಂದು ಸೌಭಾಗ್ಯವನ್ನು ನನಗೆ ಕೊಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ ಮಹಾನ್ ವಾಯುದೇವರ ಭಕ್ತರು ತ್ರಿವಿಕ್ರಮ ಪಂಡಿತಾಚಾರ್ಯರು. ಆ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳು ನಾರಾಯಣ ಪಂಡಿತಾಚಾರ್ಯರು, ಅವರು ಕೂಡ ವಾಯುದೇವರ ಅಚ್ಛಿನ್ನ ಭಕ್ತರು. ಅವರು ಬರೆದ ಮಣಿಮಂಜರಿ, ಸುಮಧ್ವ ವಿಜಯ ಮೊದಲಾದ ಅನೇಕ ಗ್ರಂಥಗಳು, ಪ್ರಾಯಶಃ ಒಂದರ್ಥದಲ್ಲಿ ಯೋಚನೆ ಮಾಡೋದಾದರೆ ಮಣಿಮಂಜರಿಯಿಂದ ನಮ್ಮ ಅಧ್ಯಯನ ಪ್ರಾರಂಭವಾದಾಗ ನಾರಾಯಣ ಪಂಡಿತಾಚಾರ್ಯರಿಂದಲೇ ನಮ್ಮ ಅಧ್ಯಯನ ಪ್ರಾರಂಭವಾಗ್ತದೆ. ಕೊನೆಗೆ ಬಂದಾಗಲೂ ಕೂಡ ನಾರಾಯಣ ಪಂಡಿತಾಚಾರ್ಯರ ಉಪಕಾರ ಮುಗಿಯುವುದಿಲ್ಲ. ಬ್ರಹ್ಮಸೂತ್ರಗಳ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಗಳಿಗೆ ಅರ್ಥವನ್ನು ತಿಳಿಯುವಾಗಲೂ ಕೂಡ ನಾರಾಯಣ ಪಂಡಿತಾಚಾರ್ಯರ ಉಪಕಾರ ಬೇಕು. ಅಷ್ಟೇ ಅಲ್ಲ, ಕಾವ್ಯಗಳ ದೃಷ್ಟಿಯಲ್ಲಿಯೂ ಕೂಡ ಅಧ್ಯಯನ ಮಾಡುವಾಗ ನಾರಾಯಣ ಪಂಡಿತಾಚಾರ್ಯರ ಉಪಕಾರ ಬೇಕು. ಪ್ರೌಢ ವಿದ್ವಾಂಸರು ನಾರಾಯಣ ಪಂಡಿತಾಚಾರ್ಯರು. ಅವರ ಪಾರಿಜಾತಾಪಹರಣ ಮೊದಲಾದ ಕೃತಿಗಳು ಏನಿವೆ ಅತ್ಯಮೂಲ್ಯವಾಗಿರ್ತಕ್ಕಂತಹ ಕೃತಿಗಳು. ಪರಮೋಪಕಾರವನ್ನು ಮಾಡಿ ಅವರು ಸುಮಧ್ವ ವಿಜಯ ಎಂಬತಕ್ಕಂತಹ ಒಂದು ಸುಂದರವಾದ ಕಾವ್ಯವನ್ನು ರಚನೆ ಮಾಡಿಕೊಂಡಿದ್ದಾರೆ. 16 ಸರ್ಗಗಳಿಂದ ಯುಕ್ತವಾದ 1008 ಶ್ಲೋಕಗಳಿಂದ ಕೂಡಿರ್ತಕ್ಕಂತಹ ಈ ಸುಮಧ್ವ ವಿಜಯ ಮಹಾಕಾವ್ಯ ಒಂದು ಮಂತ್ರ ಸದೃಶವಾಗಿದೆ. ಯಾರು ಶ್ರೀಮತ್ ಸುಮಧ್ವ ವಿಜಯ ಮಹಾಕಾವ್ಯವನ್ನು ಪ್ರತಿನಿತ್ಯ ಪಾರಾಯಣ ಮಾಡೋದು ಅಂತ ಯಾರು ಇಟ್ಕೊಂಡಾರೋ ಅಂಥವರಿಗೆ ಎಂತಹ ಪಾಪಗಳೂ ಲೇಪ ಆಗುವುದಿಲ್ಲ. ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ. ಸುಮಧ್ವ ವಿಜಯ ಪಾರಾಯಣ ಮಾಡಲಾರದೇನೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಗಳ ಪಾರಾಯಣವನ್ನು ಮಾಡಲಾರದೇನೆ, ಅನುವ್ಯಾಖ್ಯಾನಾದಿಗಳ ಪಾರಾಯಣವನ್ನು ಮಾಡಲಾರದೆ, ಭಾಗವತಾದಿಗಳ ಕಥಾಶ್ರವಣವನ್ನು ಮಾಡಲಾರದೆ ಒಂದು ಹನಿ ನೀರು ಕೂಡ ಕುಡಿಯುವುದಿಲ್ಲ. ಹಾಗೆ ಸಂಪ್ರದಾಯಸ್ಥರು ಇದ್ದಾರೆ, ಈಗಲೂ ಇದ್ದಾರೆ. ಭಾಗವತದ ಒಂದಾದರೂ ಶ್ಲೋಕ, ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯಗಳ ಒಂದಾದರೂ ಶ್ಲೋಕಗಳ ಪಾರಾಯಣ, ಕೊನೆಯ ಪಕ್ಷಕ್ಕೆ ಒಂದಾದರೂ ಶ್ಲೋಕಗಳ ಪಾರಾಯಣ, ಸುಮಧ್ವ ವಿಜಯದ ಒಂದು ಸರ್ಗವಾದರೂ ಕೂಡ ಪಾರಾಯಣವನ್ನು ಮಾಡಿಯೇ ನಾವು ಊಟ ಮಾಡಬೇಕು ಅನ್ನುವಂತಹ ಸಂಪ್ರದಾಯವನ್ನು ಇಟ್ಟುಕೊಂಡ ಹಿರಿಯ ಜ್ಞಾನಿಗಳನ್ನು ನಾವು ಕಾಣುತ್ತೇವೆ. ಯಾಕೆ ಅಷ್ಟು ದೀಕ್ಷೆ? ಸುಮಧ್ವ ವಿಜಯದಲ್ಲಿ ಯಾಕೆ ಅಷ್ಟು ದೀಕ್ಷೆ? ಭಾಗವತ, ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನದಂತೆ ಸುಮಧ್ವ ವಿಜಯವೂ ಕೂಡ ನಿತ್ಯ ಪಠಣೀಯ ಮಂತ್ರವಾಗಿದೆ. ಯಾಕೆ ಅಂದರೆ ಅದು ನಿತ್ಯ ಪಠಣೀಯ ಮಂತ್ರವಾಗಿದೆ ಅನ್ನೋ ಕಾರಣದಿಂದಲೇ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ನಮ್ಮ ಅಪೇಕ್ಷೆಗಳೇನಿದೆ ಅದನ್ನೆಲ್ಲ ಈಡೇರಿಸುವುದರ ಜೊತೆಗೆ ಭಗವಂತನ ವಿಷಯದಲ್ಲಿ ನಮಗೆ ವಿಶಿಷ್ಟವಾದ ಜ್ಞಾನವನ್ನು ತಂದುಕೊಡತಕ್ಕಂತಹ ಗ್ರಂಥ. ಭಗವಂತನನ್ನು ಬಿಟ್ಟು ಮಿಕ್ಕ ಈ ಇತರ ಪ್ರಪಂಚ ಏನಿದೆ, ಈ ಪ್ರಪಂಚದಲ್ಲಿ ನಮಗೆ ವಿರಕ್ತಿಯನ್ನು ಹುಟ್ಟಿಸ್ತಕ್ಕಂತಹ ಒಂದು ಆ ಮನೋಬುದ್ಧಿಯನ್ನು, ಮನಸ್ಸಿನ ಬುದ್ಧಿಯನ್ನು, ನಮ್ಮ ಮನಸ್ಸಿನಲ್ಲಿ ಬಂದ ಡೋಲಾಯಮಾನಗಳನ್ನು ಪರಿಹಾರ ಮಾಡಿ ಮನಸ್ಸಿನಲ್ಲಿ ಈ ಲೌಕಿಕ ಪ್ರಪಂಚದ ಬಗ್ಗೆ ಏನು ಆಸಕ್ತಿ ಬರ್ತಾ ಇರುತ್ತದೆ ಇದನ್ನು ದೂರ ಮಾಡಿ ಭಗವಂತನ ವಿಷಯದಲ್ಲಿ, ಭಗವದ್ ವಿಷಯಕ್ಕೆ ವಿರುದ್ಧವಾದ ಯಾವುದೇ ಲೌಕಿಕ ವಿಚಾರಗಳಲ್ಲಿ ಆಸಕ್ತಿ ಬರದಂತೆ ಮಾಡುವುದು ಮನಸ್ಸಿನಲ್ಲಿ. ಅದೇ ಮನಸ್ಸಿನಲ್ಲಿ ಭಗವದ್ ವಿಷಯಕವಾಗಿ ಅತೀ ಕುತೂಹಲ, ಅತೀ ಆಸಕ್ತಿ, ಅಧ್ಯಯನ ಮಾಡತಕ್ಕಂತಹ ಪ್ರವೃತ್ತಿ, ಅಧ್ಯಯನದಲ್ಲೂ ಕೂಡ ನಮಗೆ ವಿಪರೀತ ಜ್ಞಾನವೋ ಅಥವಾ ಸಂಶಯವನ್ನು ಹುಟ್ಟಿಸ್ತಕ್ಕಂತಹ ತಿಳುವಳಿಕೆಗಳಿದ್ದರೆ ಅದನ್ನು ಹೋಗಲಾಡಿಸ್ತಕ್ಕಂತಹ ಒಂದು ಅತ್ಯದ್ಭುತವಾದ ಶಕ್ತಿ ಮಂತ್ರಗಳಲ್ಲಿ ಹೇಗಿರುತ್ತದೆ, ಹಾಗೆ ನಮ್ಮ ಸುಮಧ್ವ ವಿಜಯ ಮಹಾಕಾವ್ಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹಾಗೆ ಮಂತ್ರ ಸದೃಶವಾಗಿ ಈ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇದು ಕಾವ್ಯವಾಗಿದ್ದರೂ ಕೂಡ ಇದು ಸುಮಧ್ವ ವಿಜಯ ಮಂತ್ರವೇ. ಮಂತ್ರ ಸದೃಶ ಅನ್ನೋದಕ್ಕಿಂತಲೂ ಕೂಡ ಮಂತ್ರವೇ. ಒಂದೊಂದು ಸರ್ಗದ ಪಾರಾಯಣದಿಂದಾಗಿ ಒಂದೊಂದು ಫಲವನ್ನು ನಾವು ಪಡಿತೇವೆ. ಪ್ರಾರಂಭದಲ್ಲೇ ಹೇಳಿಬಿಡ್ತಾರೆ, ಈ ವಾಯುದೇವರ ಚರಿತ್ರೆಯಿಂದ ಯುಕ್ತವಾದದ್ದು, ಮಧ್ವಾಚಾರ್ಯರ ಚರಿತ್ರೆಯಿಂದ ಯುಕ್ತವಾದದ್ದು ಈ ಸುಮಧ್ವ ವಿಜಯ ಮಹಾಕಾವ್ಯ ಅಂತ. ಹೀಗಾಗಿ ಮೊದಲಿಗೆ ಭಗವಂತನಿಗೆ ನಮಸ್ಕಾರವನ್ನು ಮಾಡುತ್ತಾರೆ. 2ನೇ ಶ್ಲೋಕದಿಂದ ಒಂದೇ ಶ್ಲೋಕದಲ್ಲಿ ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿ, 3ನೇದಾಗಿ ತಮ್ಮ ತಂದೆಗೆ ನಮಸ್ಕಾರವನ್ನು ಮಾಡಿ, ಶ್ರೀಮದ್ ಆನಂದ ತೀರ್ಥ ಪಾದಾಚಾರ್ಯರ ಕೀರ್ತಿ ಎಂಬ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ, 4ನೇ ಶ್ಲೋಕದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿ, 5ನೇ ಶ್ಲೋಕದಲ್ಲಿ ಹೇಳುವಾಗ ಯಾಕೆ ನಾನು ವಾಯುದೇವರ ಚರಿತ್ರೆಯನ್ನು ಹೇಳುತ್ತೇನೆ ಅಂತ ಅವರೇ ಹೇಳುತ್ತಾರೆ. ಅದರಿಂದ ನಮಗೆ ಗೊತ್ತಾಗ್ತದೆ ಈ ಸುಮಧ್ವ ವಿಜಯದಿಂದ ನಮಗಾಗತಕ್ಕಂತಹ ಲಾಭ ಏನು ಅನ್ನೋದನ್ನ ಆ ಶ್ಲೋಕದಿಂದಲೇ ತಿಳಿಯಬಹುದು. ಏನು ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು? ಮುಕುಂದ ಭಕ್ತಿಯೈ ಗುರು ಭಕ್ತಿ ಜಾಯೈ
ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋರ್ವಿಶುದ್ಧಾಂ ವಕ್ಷ್ಯಾಮಿ ವಾಯೋರವತಾರ ಲೀಲಾಂ. ಬಹಳ ಸುಂದರವಾಗಿ ಹೇಳುತ್ತಾರೆ, ಮುಕುಂದ ಭಕ್ತಿ. ನಾನು ಮೋಕ್ಷವನ್ನು ಪಡಿಬೇಕು ಅಂತಾಗಿದ್ದರೆ ಶಾಶ್ವತವಾದ ನಮಗೆ ವಿಹಿತವಾದ ಸ್ವರೂಪಾನಂದ ಅಂತ ಏನಿದೆ, ಆ ಸ್ವರೂಪಾನಂದವನ್ನು ಪಡೆಯುವ ಮೋಕ್ಷವನ್ನು ಪಡಿಬೇಕಾದರೆ ಭಗವಂತನ ಪ್ರಸಾದ ಇದು ಬಹಳ ಮುಖ್ಯ. ಭಗವಂತನ ಪ್ರಸಾದ ಇಲ್ಲದೇನೆ ಮೋಕ್ಷ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಬೇಕಾದಷ್ಟು ತಿಳುವಳಿಕೆ ಇರಲಿ, ಜ್ಞಾನವನ್ನು ಬೇಕಾದಷ್ಟು ಸಂಪಾದನೆ ಮಾಡಿಕೊಂಡಿರಲಿ, ಬೇಕಾದಷ್ಟು ದಾನ ಧರ್ಮ ಯಜ್ಞ ಯಾಗ ಮೊದಲಾದ ಸತ್ಕರ್ಮಗಳನ್ನು ಬೇಕಾದಷ್ಟು ಮಾಡಲಿ, ಆದರೆ ಭಗವಂತನ ಪ್ರಸಾದ ಇಲ್ಲದೇನೆ ನಮಗೆ ಸ್ವರೂಪಾನಂದ ವಿರ್ಭೂತವಾಗಿರತಕ್ಕಂತಹ ಮೋಕ್ಷ ಏನಿದೆ ಆ ಮೋಕ್ಷ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮೋಕ್ಷ ದೊರಕಬೇಕಾದರೆ, ಭಗವಂತನ ಪ್ರಸಾದ ನಮಗಾಗಬೇಕಾದರೆ ಭಗವಂತನಲ್ಲಿ ಭಕ್ತಿ ಜಾಗೃತವಾಗಬೇಕು. ದಾನ ಧರ್ಮಾದಿಗಳನ್ನು ಮಾಡಲಿ, ಅಥವಾ ಯಜ್ಞಯಾಗಾದಿಗಳನ್ನು ಮಾಡಲಿ, ಅಥವಾ ಪಾಠಪ್ರವಚನಗಳನ್ನು ಮಾಡಲಿ, ಏನು ಮಾಡಿದರೂ ಕೂಡ ಭಗವದ್ಭಕ್ತಿಯಿಂದ ಮಾಡಿದಾಗ ಮಾತ್ರ ಅದು ಸಾಧಕವಾಗ್ತದೆ ವಿನಃ ಭಗವದ್ಭಕ್ತಿ ಇರಲಾರದೇನೆ ಯಾವುದೋ ಉದ್ದೇಶಗಳಿಂದ ಮಾಡಿದಾಗ ಅದಕ್ಕೆ ಅಷ್ಟು ಫಲ ಇರುವುದಿಲ್ಲ. ಭಗವಂತನಲ್ಲಿ ಭಕ್ತಿ ಜಾಗೃತವಾಗುವುದಿಲ್ಲ. ಅದನ್ನು ಭಕ್ತಿಯಿಂದ ಮಾಡಿದಾಗ ಮಾತ್ರ, ಯಾವುದೇ ಕರ್ಮಗಳನ್ನು ಮಾಡಲಿ ಅದನ್ನು ಭಗವಂತನಲ್ಲಿ ಭಕ್ತಿಯಿಂದ ಮಾಡಿದಾಗ ಮಾತ್ರ ಅದು ಭಗವತ್ ಪ್ರಸಾದಕ್ಕೆ ಕಾರಣವಾಗ್ತದೆ. ಹೀಗಾಗಿ ಅಂತಹ ಭಗವಂತನಲ್ಲಿ ಭಕ್ತಿಯನ್ನು ಹುಟ್ಟಿಸೋದು ಏನಿದೆ ತುಂಬ ಕಷ್ಟ ಇದೆ. ಭಗವಂತನಲ್ಲಿ ಭಕ್ತಿ ಅಂತ ನಾವು ಉಪನ್ಯಾಸದಲ್ಲಿ ಹೇಳಬಹುದು ವಿನಃ ನಮ್ಮ ಮನಸ್ಸಿನೊಳಗೆ ಆ ಭಕ್ತಿ ಜಾಗೃತವಾಗಬೇಕಾದರೆ ಅದಕ್ಕೆ ಒಬ್ಬರ ಉಪಕಾರ ಬೇಕೇ ಬೇಕು. ಆ ಮಹಾನುಭಾವರ ಅನುಗ್ರಹ ಇರದೇ ಹೋಗಿದ್ದರೆ ಭಗವಂತನಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನಿಗಿಂತಲೂ ದೊಡ್ಡವರು ಯಾರೂ ಇಲ್ಲ. ಭಗವಂತ ಅನುಗ್ರಹ ಮಾಡದೇ ಹೋದರೆ ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೋಕ್ಷ ಆಗಬೇಕಾದರೆ ಭಗವಂತನಲ್ಲಿ ಭಕ್ತಿ ಅನಿವಾರ್ಯ. ಆ ಭಕ್ತಿಯನ್ನು ನಾವು ಮಾಡಬೇಕಾದರೆ ಮಹಾಗುರುಗಳಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಗುಣ ಕಥನಗಳನ್ನು ಮಾಡಲೇಬೇಕು ಅಂತ. ಮುಕುಂದ ಭಕ್ತಿಯೈ ಗುರು ಭಕ್ತಿ ಜಾಯಿಯೈ. ನಮ್ಮ ಗುರುಗಳಲ್ಲಿ ನಾವು ಭಕ್ತಿಯನ್ನು ಮಾಡಿದಾಗ, ಗುರುಗಳಾದ ವಿಶ್ವಗುರುಗಳಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಲ್ಲಿ ನಾವು ಭಕ್ತಿಯನ್ನು ಮಾಡಿದಾಗ ಆ ಭಕ್ತಿಯಿಂದ ಉಂಟಾಗ್ತದೆ ಮುಕುಂದನಲ್ಲಿ ಭಕ್ತಿ. ಆಗ ಭಗವಂತ ಪ್ರಸನ್ನನಾಗ್ತಾನೆ. ನಾವು ಗುರುಗಳಲ್ಲಿ ಶ್ರದ್ಧೆ ವಿಶ್ವಾಸ ಇವುಗಳನ್ನು ಇಟ್ಟುಕೊಳ್ಳದೇ ಹೋಗಿದ್ದರೆ, ನಾವು ಶ್ರೀಮದ್ ಆಚಾರ್ಯರಲ್ಲಿ ಶ್ರದ್ಧೆ ಗೌರವ ಆದರಗಳನ್ನು ಇಟ್ಟುಕೊಳ್ಳದೇ ಹೋಗಿದ್ದರೆ, ಅವರ ಗ್ರಂಥಗಳಲ್ಲಿ ಅವರು ಹೇಳಿರುವ ವಿಚಾರಗಳಲ್ಲಿ ನಮಗೆ ಶ್ರದ್ಧೆ ಇರದೇ ಹೋಗಿದ್ದರೆ ಆಗ ನಮಗೆ ಭಗವಂತನಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನಲ್ಲಿ ಭಕ್ತಿ ಬರಲಾರದೆ ಭಗವಂತನ ಪ್ರಸಾದ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಪ್ರಸಾದವಿಲ್ಲ ಅಂದರೆ ಮೋಕ್ಷವಿಲ್ಲ. ಹೀಗಾಗಿ ಮೋಕ್ಷಕ್ಕೆ ಕಾರಣೀಭೂತವಾದದ್ದು ಭಗವಂತನಲ್ಲಿ ಭಕ್ತಿ. ಆ ಭಗವಂತನಲ್ಲಿ ಭಕ್ತಿ ಹುಟ್ಟಬೇಕಾದರೆ ವಾಯುದೇವರಲ್ಲಿ ಭಕ್ತಿ ಇದು ಅತೀ ಅನಿವಾರ್ಯ. ಬಿಟ್ಟರೆ ನಡೀತದೆ ಅಂದರೆ ಸಾಧ್ಯವೇ ಇಲ್ಲ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಸತಾಂ ಪ್ರಸತ್ಯೈ. ಮುಖ್ಯವಾದದ್ದು. ನಮ್ಮ ಬಗ್ಗೆ ಲಕ್ಷ ಜನ ಬಹಳ ಅಭಿಮಾನವನ್ನು ಇಟ್ಟುಕೊಂಡಿದ್ದಾರೆ, ಬಹಳ ಪ್ರೀತಿಯನ್ನು ಮಾಡುತ್ತಾರೆ ಅಂತನ್ನುವುದು ಪ್ರಯೋಜಕವಲ್ಲವೇ ಅಲ್ಲ. ಸಜ್ಜನರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾ ಇರಬೇಕು. ಸಜ್ಜನರೇನಿರ್ತಾರೋ, ಸಾಧುಗಳೇನಿರ್ತಾರೋ, ಭಾಗವತದಲ್ಲಿ ತಿಳಿಸಿದಂತೆ ತಿತಿಕ್ಷವಃ ಕಾರುಣಿಕಃ ಸುಹೃದಃ ಸರ್ವದೇಹಿನಾಂ ಅಜಾತ ಶತ್ರುವಶಾಂತಾಃ ಎಂಬುದಾಗಿ ಭಾಗವತದಲ್ಲಿ ಏನು ತಿಳಿಸಿಕೊಡುತ್ತಾರೋ ಆ ಲಕ್ಷಣಗಳನ್ನು ಹೊಂದಿದ ಭಗವದ್ ಭಕ್ತರೇನಿದ್ದಾರೋ ಅವರು ನಮ್ಮ ಮೇಲೆ ಅನುಗ್ರಹ ಮಾಡಿದರೆ ಸಾಕು. ಲೋಕದಲ್ಲಿ ಇರತಕ್ಕಂತಹ ಅನೇಕ ಜನರು ಸಂತೋಷವೂ ಇರಬೇಕು, ಅದನ್ನು ಇರಬಾರದು ಅನ್ನೋ ಅಭಿಪ್ರಾಯ ಅಲ್ಲ. ಆದರೆ ಲೋಕದಲ್ಲಿ 3 ತರಹದ ಜನಗಳು ಇದ್ದೇ ಇರ್ತಾರೆ. ಸಾತ್ವಿಕ, ರಾಜಸ, ತಾಮಸ ಎಂಬುದಾಗಿ 3 ವಿಧದ ಜನಗಳು ಇದ್ದೇ ಇರ್ತಾರೆ. ಈ 3 ವಿಧದ ಜನಗಳ ಎಲ್ಲರನ್ನೂ ನಾನು ಸಂತೋಷಪಡಿಸ್ತೇನೆ ಅಂದರೆ ಸಾಧ್ಯವೇ ಇಲ್ಲ. ಯಾವತ್ತೂ ಯಾರಿಂದಲೂ ಕೂಡ ಒಬ್ಬ ವ್ಯಕ್ತಿ ಎಲ್ಲರನ್ನೂ ಸಂತೋಷಪಡಿಸ್ತಾನೆ ಅಂತನ್ನೋದೇನಿದೆ ಇದು ಅಸಂಭವ. ಯಾರಿಂದಲೂ ಸಾಧ್ಯ ಇಲ್ಲ, ಹೈಲಿ ಇಂಪಾಸಿಬಲ್. ನಾನು ಕೆಲವರನ್ನು ಸಂತೋಷಪಡಿಸಿದರೆ ಇನ್ನು ನನ್ನ ಕ್ರಿಯೆ ಕೆಲವರಿಗೆ ಸಂತೋಷವಾಗ್ತದೆ, ನನ್ನ ಉಪನ್ಯಾಸ ಕೆಲವರಿಗೆ ಸಂತೋಷವಾಗ್ತದೆ, ಇನ್ನು ಕೆಲವರಿಗೆ ಮಧ್ಯಮ ಇರುತ್ತದೆ. ಏನು ಹೇಳ್ತಾರೆ ಬಿಡು ಅಂತ ಅನಿಸ್ತದೆ, ಅಥವಾ ಏನೋ ಮಾಡ್ತಾರೆ ಬಿಡು. ಬೇಕಾದಷ್ಟು ಒಳ್ಳೆಯ ಕೆಲಸ ಮಾಡಿದ್ರು ನೆಗ್ಲಿಜೆನ್ಸಿ ಕಾಣುತ್ತದೆ ಅವರಿಗೆ.
ಇನ್ನು ಕೆಲವರಿಗೆ ದ್ವೇಷವೇ ಉಂಟಾಗ್ತದೆ. ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಕೂಡ ಅವರ ಮನಸ್ಸಿನೊಳಗೆ ದ್ವೇಷದ ಭಾವನೆಯೇ ಮೂಡುತ್ತದೆ. ಇದು ಅನಿವಾರ್ಯ. ಜಗತ್ತಿನೊಳಗೆ ಈ ಈ ತರಹದ ಜನಗಳೇನಿರ್ತಾರೋ ಇವರೆಲ್ಲರನ್ನೂ ಸಂತೋಷಪಡಿಸ್ತಕ್ಕಂತಹ ಕಾರ್ಯವನ್ನು ನಾನು ಮಾಡ್ತೇನೆ ಅಂತ ಅನ್ನೋದೇನಿದೆ ಅದು ನನ್ನಿಂದ ಸಾಧ್ಯ ಇಲ್ಲ. ಹಾಗಾದರೆ ನನ್ನ ಕಾರ್ಯಗಳು ಹೇಗಿರಬೇಕು, ನನ್ನ ಪಾಠ, ನನ್ನ ಪ್ರವಚನ, ನನ್ನ ವಿವಿಧ ಕಾರ್ಯಗಳು ಯಾವ ಮಟ್ಟದಲ್ಲಿ ಇರಬೇಕು ಅಂದರೆ ಒಂದೇ ಗುರಿ ಇರಬೇಕು. ಆ ಗುರಿ ಯಾವುದು ಅಂದರೆ ಸತಾಂ ಪ್ರಸತ್ಯೈ, ಸಜ್ಜನರು ನಮ್ಮ ಬಗ್ಗೆ ಅನುಗ್ರಹವನ್ನು ಮಾಡ್ತಾ ಇರಬೇಕು. ಸಜ್ಜನರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಸಾಕು. ಬೇಕಾದಷ್ಟು ಇಡೀ ಕೋಟಿ 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 ಜನ ವಿರೋಧಿಗಳಿರಲಿ, 10 ಜನ ಸಜ್ಜನರಿರಲಿ, ಆ 10 ಜನ ಸಜ್ಜನರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವರ ಅನುಗ್ರಹ ಆಗ್ತಿದ್ರೆ ಸಾಕು. ಭಗವಂತನ ಪ್ರಸಾದ ಆಗುವುದರಲ್ಲಿ ಸಂಶಯವೇ ಇಲ್ಲ. ಅಂಥವನಿಗೆ ಗುರುಗಳ ಅನುಗ್ರಹ ಆಗುವುದು. ಯಾರು ಸಜ್ಜನರನ್ನು ಸಂತೋಷಪಡಿಸ್ತಾರೋ ಅಂಥವರ ಮೇಲೇನೆ ವಾಯುದೇವರು ಅನುಗ್ರಹವನ್ನು ಮಾಡುತ್ತಾರೆ. ಅಂಥವರಿಗೇನೆ ವಾಯುದೇವರಲ್ಲಿ ಭಕ್ತಿ ಬರುತ್ತದೆ. 10 ಜನ ಸಜ್ಜನರೇನಿದ್ದಾರೋ ಅವರನ್ನು ಸಂತೋಷಪಡಿಸುವಂತಹ ವ್ಯಕ್ತಿ ಯಾವನಿದ್ದಾನೋ ಅವನಿಗೇನೆ ವಾಯುದೇವರು ಅನುಗ್ರಹವನ್ನು ಮಾಡುತ್ತಾರೆ. ಅವನಿಗೇನೆ ವಾಯುದೇವರಲ್ಲಿ ಭಕ್ತಿ ಎನ್ನುವುದು ಉಂಟಾಗ್ತದೆ. ಯಾವನಿಗೆ ವಾಯುದೇವರಲ್ಲಿ ಭಕ್ತಿ ಉಂಟಾಗ್ತದೋ ಅವನೇ ದೇವರಲ್ಲಿ ಭಕ್ತಿಯನ್ನು ಮಾಡ್ತಾನೆ. ಸತಾಂ ಪ್ರಸತ್ಯೈ ಚ ನಿರಂತರಾಯಿ. ಅದಕ್ಕೋಸ್ಕರವಾಗಿ ನಾನು ಹೇಳುತ್ತೇನೆ, ಈ ಸುಮಧ್ವಿಜಯ ಕಾವ್ಯವನ್ನು ಬರಿತೇನೆ ಅಂತಾರೆ ನಾರಾಯಣ ಪಂಡಿತಾಚಾರ್ಯರು. ಆದರೆ ಬರಿಬೇಕಾದರೆ ಯಾರದು ಬರಿತೀನಿ ಅಂತನೂ ಎಚ್ಚರಿಕೆ ಇದೆಯಪ್ಪ. ಗುರುಗಳ ಅನುಗ್ರಹ ಬೇಕು. ಗುರುಗಳ ಅನುಗ್ರಹದಿಂದಲೇ ಸಾಧ್ಯ. ಹೀಗಾಗಿ ವಿಶ್ವಗುರುಗಳಾಗಿರ್ತಕ್ಕಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಚರಿತ್ರೆಯನ್ನು ನಾನು ಹೇಳುತ್ತೇನೆ. ಆದರೆ ಯಾರವರು ಅಂತನೂ ಎಚ್ಚರಿಕೆ ನನಗೆ ಇರಬೇಕು ಅಂತಾರೆ ನಾರಾಯಣ ಪಂಡಿತಾಚಾರ್ಯರು. ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಗರೀಯಸಿ ವಿಶ್ವ ಗುರೋರ್ ವಿಶುದ್ಧಾಂ. ವಿಶುದ್ಧವಾದ ಚರಿತ್ರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಚರಿತ್ರೆ. ಗರೀಯಸಿ ವಿಶ್ವ ಗುರೋರ್ ವಿಶುದ್ಧಾಂ ವಕ್ಷ್ಯಾಮಿ ವಾಯೋ ಅವತಾರ ಲೀಲಾಂ. ಆ ವಾಯುದೇವರ ಚರಿತ್ರೆಯನ್ನು ನಾನು ಹೇಳುತ್ತೇನೆ. ತಾಂ ಮಂತ್ರವರ್ಣೈ. ಯಾರು ಶ್ರೀಮದಾಚಾರ್ಯರು ಅಂದರೆ ಆ ವಿಚಾರವನ್ನು ತಿಳಿಸಿಕೊಡುತ್ತಾರೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಂದೇ ತರನಾಗಿ ಇರತಕ್ಕಂತಹ ಅಪೌರುಷೇಯವಾದ ವೇದವಾಂಗ್ಮಯ ಏನಿದೆ, ಆ ವೇದಗಳಲ್ಲಿ ವಾಯುದೇವರನ್ನ ಜೀವೋತ್ತಮರು ಅಂತ ಕೊಂಡಾಡುತ್ತದೆ. ಎಲ್ಲ ವೇದಗಳೂ ಕೂಡ ವಾಯುದೇವರನ್ನು ಜೀವೋತ್ತಮರು ಅಂತ ಕೊಂಡಾಡುತ್ತಾರೆ. ಬೇಕಾದಷ್ಟು ಉಪನಿಷತ್ತುಗಳಲ್ಲಿ ಬೃಹದಾರಣ್ಯಕೋಪನಿಷತ್ತು, ಈಶಾವಾಸ್ಯೋಪನಿಷತ್ತಿನಲ್ಲಿ ವಾಯುದೇವರನ್ನ ಅಮೃತ ಅಂತ ಕರೆದದ್ದು, ಮಾತರಿಶ್ವ ಅಂತ ಕರೆದದ್ದು, ಇವೆಲ್ಲ ವಿಚಾರಗಳನ್ನು ನೋಡಿದಾಗ ಪ್ರತಿಯೊಂದು ಉಪನಿಷತ್ತುಗಳಲ್ಲಿ, ಸಮಗ್ರ ವೇದಗಳಲ್ಲಿ, ಫಲಿತ ಸೂಕ್ತ ಮೊದಲಾದ ಎಲ್ಲ ವೇದಗಳಲ್ಲಿಯೂ ಕೂಡ ನಾವು ವಾಯುದೇವರ ಮಹಿಮೆಯನ್ನು ಕಾಣುತ್ತೇವೆ. ಅಂದರೆ ವೇದದಿಂದಲೇ ಸ್ತುತ್ಯರಾದ ಮಹಾನುಭಾವರು ವಾಯುದೇವರು. ಶರ್ವೇಂದ್ರ ಪೂರ್ವೈಹಿ ಅಪಿ ವಕ್ತು ಕಾಮೆ. ಈ ವಾಯುದೇವರ ಚರಿತ್ರೆಯನ್ನು ನಾನು ಹೇಳಬೇಕು ಅಂತ ಹೇಳಿ ಇಂದ್ರಾದಿ ದೇವತೆಗಳು ನಿರೀಕ್ಷೆಯನ್ನು ಮಾಡ್ತಾ ಇರ್ತಾರಂತೆ. ನನ್ನ ಪಾಳಿ ಯಾವಾಗ ಬರ್ತದೆ ಅಂತ. ಪ್ರಾಯಶಃ ನಾವಿವತ್ತು ಸೊಸೈಟಿಯಲ್ಲಿ ನೋಡ್ತಾ ಇರ್ತೇವೆ. ನಂದು ಉಪನ್ಯಾಸ ಆಗಬೇಕು, ಈ ಪಂಡಿತರ ಉಪನ್ಯಾಸ ಆದಮೇಲೆ ಈ ಪಂಡಿತರ ಉಪನ್ಯಾಸ, ಆ ಪಂಡಿತರ ಉಪನ್ಯಾಸ ಆದಮೇಲೆ ಈ ಪಂಡಿತರ ಉಪನ್ಯಾಸ, ಹೀಗೆ ಒಬ್ಬ ಪಂಡಿತರಾದ ಮೇಲೆ ಇನ್ನೊಬ್ಬ ಪಂಡಿತರ ಉಪನ್ಯಾಸ ಅಂದಾಗ ಕೊನೆ ಭಾಗದಲ್ಲಿ ಇರತಕ್ಕಂತಹ ಪಂಡಿತರಿಗೆ ನನ್ನ ಪಾಳಿ ಯಾವಾಗ ಬರ್ತದೋ, ನಾನು ಯಾವಾಗ ಉಪನ್ಯಾಸ ಮಾಡ್ತೇನೋ ಎಂಬುದಾಗಿ ಕುತೂಹಲ ಹೇಗಿರುತ್ತದೋ ಹಾಗೆ ವಾಯುದೇವರ ಚರಿತ್ರೆಯನ್ನು ನಾನು ಹೇಳಬೇಕು ಅಂತನ್ನುವಂತಹ ಕುತೂಹಲ ಯಾರ್ಯಾರಿಗಿರುತ್ತದೆ ಅಂದರೆ ಶರ್ವೇಂದ್ರ ಪೂರ್ವೈಹಿ, ಗರುಡದೇವರು, ಶೇಷದೇವರು, ರುದ್ರದೇವರು, ಇಂದ್ರ, ಚಂದ್ರ, ಸೂರ್ಯ ಮೊದಲಾದವರಿಗೆಲ್ಲರಿಗೂ ಈ ಕುತೂಹಲ ಇರುತ್ತದಂತೆ. ನಿರೀಕ್ಷೆ ಮಾಡ್ತಾ ಇರ್ತಾರಂತೆ. ಶೇಷದೇವರು ಎದ್ದು ವಾಯುದೇವರ ಚರಿತ್ರೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ ಈ ಕಡೆಗೆ ಇಂದ್ರನಿಗೆ ಹೊಟ್ಟೆಯಲ್ಲಿ ಬಹಳ ಕಸಿಬಿಸಿ ಆಗ್ತದಂತೆ. ಯಾಕೆ ಕಸಿಬಿಸಿ ಆಗ್ತದೆ ಅಂದರೆ ಸಹಸ್ರವದನಃ ಶೇಷಃ. ಪುರಾಣಗಳಲ್ಲಿ ಹೇಳುವಂತೆ ಶೇಷದೇವರಿಗೆ 1000 ವದನಗಳು. ಅವರು 1000 ಮುಖದಿಂದ ವಾಯುದೇವರ ಮಹತ್ವವನ್ನು ಕೊಂಡಾಡುತ್ತಾರೆ. ವಾಯುದೇವರ ಮಹತಿ ಎಷ್ಟು ಇದೆ ಅಂತ ನಾನು ಇದೊಂದು ಮುಖದಿಂದ ಹೇಳಿದರೆ ಶೇಷದೇವರು 1000 ಮುಖಗಳಿಂದ ಹೇಳಬಲ್ಲರು.
1000 ಮುಖಗಳಿಂದ ಸಾವಿರಾರು ವರ್ಷಗಳವರೆಗೆ ಹೊಸ ಹೊಸ ವಿಚಾರಗಳನ್ನು ಹೇಳಬಲ್ಲಂತಹ ಮಹಾನುಭಾವರು ಶೇಷದೇವರು. ಇವರು ಒಂದೇ ಮುಖದಿಂದ ಹೇಳಬೇಕಾದ್ರೆ 10-20 ನಿಮಿಷ ಅವ್ರದಾಯಿತು, ಇನ್ನೊಂದು 10-20 ನಿಮಿಷ ಇವ್ರದಾಯಿತು, ಇನ್ನೊಂದು 10-20 ನಿಮಿಷ ಅವ್ರದಾಯಿತು ಅಂದ್ರೆ ನನ್ನ ಪಾಳಿಗೆ ಬಂದಾಗ ಜನಗಳೇ ಇರ್ತಾರೆ ಇಲ್ಲೋ, ನನ್ನ ವಿಚಾರಗಳನ್ನ ಕೇಳ್ತಾರೋ ಇಲ್ಲೋ ಎನ್ನುವಂತಹ ಕುತೂಹಲ ಹೇಗೆ ನಮ್ಮ ಈ ವಿದ್ವಾಂಸರ ಮಂಡಳಿಗಳಲ್ಲಿ ಹೇಗೆ ಕಾಣುತ್ತೇವೋ ಹಾಗೇ ದೇವಲೋಕದಲ್ಲಿ 10-20 ನಿಮಿಷ ಅಲ್ಲ, ಸಾವಿರಾರು ವರ್ಷಗಳವರೆಗೆ ಹೊಸ ಸಾವು ಇರದ 1000 ವಾಯುದೇವರ ಚರಿತ್ರೆಗಳನ್ನ ಒಂದೊಂದು ಮುಖದಿಂದ ಹೇಳಲಿಕ್ಕೆ ತೊಡಗುತ್ತಾರೆ ಶೇಷದೇವರು. ಅಂದ್ರೆ ಇವರು ಮುಗಿಯುವುದು ಯಾವಾಗ? ಗರುಡದೇವರು ಹೇಳಬೇಕು, ರುದ್ರದೇವರು ಹೇಳಬೇಕು. ರುದ್ರದೇವರು 5 ಮುಖಗಳಿಂದ ಹೇಳಬೇಕು ವಾಯುದೇವರ ಚರಿತ್ರೆಯನ್ನ. ಧ್ಯೇಯ ಪಂಚಮುಖ ರುದ್ರ, 5 ಮುಖಗಳಿಂದ ರುದ್ರದೇವರು ವಾಯುದೇವರ ಚರಿತ್ರೆಯನ್ನು ಹೇಳಬೇಕು. ಸಾವಿರಾರು ವರ್ಷಗಳವರೆಗೆ ಹೇಳಿದ್ರು ಮುಗಿಯುವುದಿಲ್ಲ. ಅಷ್ಟು ವಾಯುದೇವರ ಮಹತ್ವವನ್ನ ತಿಳಿದ ಮಹನೀಯರು ಗರುಡಶೇಷ ರುದ್ರಾದಿಗಳು. ಅವರು ಆದ್ಮೇಲೆ ನಮ್ಮ ಪಾಳಿ ಬರಬೇಕಲ್ಲಪ್ಪ, ಇವ್ರದೆಲ್ಲ ಆದ್ಮೇಲೆ ನಮ್ಮ ಪಾಳಿ ಬರಬೇಕಲ್ಲ, ಅದು ಯಾವಾಗ ಬರುತ್ತದೆ ಅಂತ ಹೇಳಿ ಕುತೂಹಲದಿಂದ ಕುತ್ಕೊಂಡಿರ್ತಾರಂತೆ ಎಲ್ಲ ಇಂದ್ರಾದಿ ದೇವತೆಗಳು. ಹಾಗಿರುವ ವಾಯುದೇವರ ಚರಿತ್ರೆಯನ್ನ ನಾನು ಹೇಳ್ತೀನಲ್ಲ ಅಂತಾರೆ. ಹೇಳಬೇಕಾದ್ರೆ ಸ್ವಲ್ಪ ವ್ಯತ್ಯಾಸವಾಗ್ತದೆ ಅಂತ. ಅವ್ರೇನು ವ್ಯತ್ಯಾಸ ಮಾಡಿಲ್ಲ ಮಹಾನುಭಾವರು. ಯಾರು ದೊಡ್ಡವರಿರ್ತಾರೆ ಅವರಿಗೆ ಅಹಂಕಾರ ಇರುವುದಿಲ್ಲ, ಯಾರು ಅಲ್ಪಜ್ಞರಿರ್ತಾರೆ ಅವರಿಗೆ ಬಹಳ ಅಹಂಕಾರ ಇರುತ್ತದೆ. ಇವತ್ತಿನ ಪ್ರಪಂಚದಲ್ಲಿ ನಾವು ನೋಡ್ತೇವೆ, ತುಂಬಿದ ಕೂಡ ತುಳುಕುವುದಿಲ್ಲ ಅಂತಾರಲ್ಲ, ಹಾಗೆ ಯಾರು ಚೆನ್ನಾಗಿ ವಿಷಯಗಳನ್ನು ತಿಳ್ಕೊಂಡಿರ್ತಾರೆ ಅವ್ರು ಏನೂ ತಿಳಿದಿಲ್ಲ ಅನ್ನುವರ ಜೊತೆ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ. ಯಾರು ಒಂದು ಸ್ವಲ್ಪ ತಿಳಿದಿರ್ತಾರೆ ಅವ್ರು ನಾನು ಬಹಳ ತಿಳಿದೀನಿ ಎನ್ನುವಂತಹ ವ್ಯವಹಾರವನ್ನು ಲೋಕದಲ್ಲಿ ತೋರಿಸ್ತಾ ಇರ್ತಾರೆ. ಇಲ್ಲಿ ಹೇಳ್ತಾ ಕುಳಿತಿರ್ತಕ್ಕಂಥವ್ರು ಯಾರು ಅಂದ್ರೆ ನಾರಾಯಣ ಪಂಡಿತಾಚಾರ್ಯರು. ವಾಯುದೇವರಲ್ಲಿ ಅಚ್ಛಿನ್ನವಾದ ಭಕ್ತಿಯನ್ನು ಇಟ್ಟ ಮಹಾನುಭಾವರು. ಅವರಷ್ಟು ಭಕ್ತಿ ಇಟ್ಟು ಈ ಗ್ರಂಥವನ್ನು ರಚನೆ ಮಾಡಿದ್ದಕ್ಕೇನೆ ಇದು ಮಂತ್ರ ಸದೃಶವಾಗಿದೆ, ಮಂತ್ರವೇ ಆಗಿದೆ. ಮಂತ್ರ ಸದೃಶ ಅಂತಂದ್ರೆ ನನಗೆ ಯಾಕೋ ಸಮಾಧಾನ ಆಗುವುದಿಲ್ಲ, ಮಂತ್ರವೇ ಆಗಿದೆ. ಸುಮಧ್ವ ವಿಜಯ ಮಹಾಕಾವ್ಯ ಇಂತಹ ಮಂತ್ರವನ್ನು ರಚನೆ ಮಾಡಿರ್ತಕ್ಕಂತಹ ನಾರಾಯಣ ಪಂಡಿತಾಚಾರ್ಯರಿಗೆ ಎಷ್ಟು ವಿನಯ ನೋಡಿ, ಎಷ್ಟು ವಿನಯ ನೋಡಿ. ಅವರನ್ನು ನೋಡಿ ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರಾಯಶಃ ಅವರ ಪ್ರೌಢ ಕಾವ್ಯಗಳೇನಿವೆ, ಪಾರಿಜಾತ ಹರಣ ಮೊದಲಾದ ಏನು ಗ್ರಂಥಗಳಿವೆ, ಅವುಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಕ್ಲಿಷ್ಟಕರವಾಗಿರತಕ್ಕಂತಹ ಅವರದ್ದೇ ಆದ ವ್ಯಾಖ್ಯಾನವನ್ನು ನೋಡಿದರೂ ಕೂಡ ಅರ್ಥ ಆಗಲಿಕ್ಕೆ ತುಂಬ ಕಷ್ಟ ಇದೆ. ಅಷ್ಟು ವಿದ್ವತ್ಪೂರ್ಣವಾಗಿರತಕ್ಕಂತಹ ಗ್ರಂಥಗಳನ್ನು ರಚನೆ ಮಾಡುವ ಮಹಾನ್ ವಿದ್ವದ್ ವರೇಣ್ಯರು ನಾರಾಯಣ ಪಂಡಿತಾಚಾರ್ಯರು. ಸಂಕ್ಷಿಪ್ನು ವಾಕ್ಯೆ ಮಯಿ ಮಂದ ಬುದ್ಧೋ ಸಂತೋ ಗುಣಾಢ್ಯಾಹ ಕರುಣಾಂ ಕ್ರಿಯಾಸು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನನ್ನಲ್ಲಿ ಶಬ್ದದ ಕೊರತೆ ಇದೆ, ಶಬ್ದ ಸಂಗ್ರಹಣೆ ನನ್ನಲ್ಲಿ ಇಲ್ಲ, ಹೀಗಾಗಿ ನಾನೇನೋ ಸ್ವಲ್ಪ ಶಬ್ದಗಳನ್ನು ಪ್ರಯೋಗ ಮಾಡಿ ರುದ್ರಾದಿ ದೇವತೆಗಳಿಂದ ಕೊಂಡಾಡಿಸಿಕೊಳ್ಳಲ್ಪಟ್ಟ ವಾಯುದೇವರ ಚರಿತ್ರೆಯನ್ನು ನಾನು ಹೇಳಲಿಕ್ಕೆ ಹೋಗ್ತೀನಲ್ಲ, ಸಜ್ಜನರೆಲ್ಲ ಕ್ಷಮಾ ಮಾಡಿ ಎಂಬುದಾಗಿ ಕೇಳುತ್ತಾರೆ. ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ ಕಿಂ ತತ್ರ ಚಿತ್ರಂ ಚರಿತಂ ನೈವೇದ್ಯಂ ಕಿಂತು ಉತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧೈ ಚರಿತಾನುವಾದ. ಮತ್ತೊಂದು ಯಾಕೆ ಕಾರಣವನ್ನು ಹೇಳ್ತಾರೆ, ಮನಸ್ಸು ಶುದ್ಧ ಆಗಬೇಕು, ಮನಸ್ಸು ಶುದ್ಧವಾಗಬೇಕು. ಮನಸ್ಸು ಎಷ್ಟು ಶುದ್ಧವಾಗ್ತದೆ ಅಷ್ಟು ಕಾರ್ಯಗಳಲ್ಲಿ ಶುದ್ಧತೆ ಬರುತ್ತದೆ. ಮನಸ್ಸು ಎಷ್ಟು ಶುದ್ಧ ಇರುತ್ತದೆ ಅಷ್ಟು ಭಾಷೆ ಶುದ್ಧ ಬರುತ್ತದೆ. ಭಾಷೆ ಇವತ್ತಿನ ಕಾಲಕ್ಕೆ ಭಾಷೆ ಶುದ್ಧ ಬೇಕಾಗಿದೆ. ಇವತ್ತಿನ ಕಾಲಕ್ಕೆ ದೇಹ ಶುದ್ಧವಿರಬೇಕಾಗಿದೆ. ಇವತ್ತಿನ ಕಾಲಕ್ಕೆ ನಾವು ಮಾಡುವ ಕಾರ್ಯಗಳೆಲ್ಲವೂ ಕೂಡ ಶುದ್ಧವಾಗಿರಬೇಕಾಗುತ್ತೆ. ನಮ್ಮ ಮಾತು, ನಮ್ಮ ಮನಸ್ಸು, ನಮ್ಮ ದೇಹ ಇದೆಲ್ಲವೂ ಶುದ್ಧ ಆಗಬೇಕು ಅಂದರೆ ವಾಯುದೇವರ ಚರಿತ್ರೆಯನ್ನು ನಾನು ಹೇಳ್ತೇನೆ. ಮನೋ ವಿಶುದ್ಧಿ, ಎಲ್ಲದಕ್ಕೂ ಮೂಲ ಮನಸ್ಸು. ಮನೆಯ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಇವತ್ತಿನ ಸಂಸಾರ ಬಂಧನಕ್ಕೆ ನಾವು ಬರ್ತೇವೆ ಅಂದರೆ ಅದಕ್ಕೆ ಕಾರಣ ನಮ್ಮ ಮನಸ್ಸು. ಸಂಸಾರ ಬಂಧನವನ್ನು ನಾವು ಭಗವತ್ ಪ್ರಸಾದದಿಂದ ಮೋಚನೆ ಮಾಡಿಕೊಳ್ತೇವೆ ಅಂದರೆ ಅದಕ್ಕೆ ಕಾರಣ ನಮ್ಮ ಮನಸ್ಸು. ಇಂತಹ ಮನಸ್ಸು ಶುದ್ಧವಾಗಬೇಕು ಅಂದರೆ ಮನೋವಿಶುದ್ಧಿ ಚರಿತಾನುವಾದ. ವಾಯುದೇವರ ಚರಿತ್ರೆಯನ್ನ ನಾವು ಹೇಳಬೇಕು, ಕೇಳಬೇಕು ಎಂಬುದಾಗಿ ತಿಳಿಸಿಕೊಡುತ್ತಾರೆ. ನಾರಾಯಣ ಪಂಡಿತಾಚಾರ್ಯರು ಸಾಕ್ಷಾತ್ ವಾಯುದೇವರನ್ನ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನ ಕಣ್ಣಾರೆ ಕಂಡ ಮಹನೀಯರು. 13ನೇ ಸರ್ಗದ ವಿವರಣೆಯನ್ನು ಕೊಡುವಾಗ 14 ಆ ಕಡೆ ಭಾಗ ಅಂದರೆ 12, 13, 14, 15
ಈ ಭಾಗಗಳಲ್ಲಿ ಅವರು ವರ್ಣನೆ ಮಾಡುವ ಕ್ರಮವನ್ನು ನೋಡಿದಾಗ ಗೊತ್ತಾಗ್ತದೆ ಇವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನ ಪ್ರತ್ಯಕ್ಷ ನೋಡಿದ ಮಹನೀಯರು ಅಂತ ಗೊತ್ತಾಗ್ತದೆ. ಆ ಶೈಲಿ ಹಾಗೆ ಅಲ್ಲಿ ನಮಗೆ ಕಾಣುತ್ತದೆ. ಅಂತಹ ಮಹನೀಯರು ನಾರಾಯಣ ಪಂಡಿತಾಚಾರ್ಯರು. ಶ್ರೀಮದ್ ಆಚಾರ್ಯರನ್ನ ಪ್ರತ್ಯಕ್ಷ ಕಂಡು ಅವರನುಗ್ರಹ ಸಂಪಾದನೆ ಮಾಡಿ ಈ ಸುಮಧ್ವಿಜಯ ಬರಿಬೇಕಾದ್ರೆ ಅವರು ನನಗೇನು ಶಕ್ತಿ ಇಲ್ಲ, ಸಜ್ಜನರು ಅನುಗ್ರಹ ಮಾಡಬೇಕು ಹೇಳಬೇಕಾದ್ರೆ ವ್ಯತ್ಯಾಸವಾಗ್ತದೆ. ಮಣಿ ಮಾಲಾಕಾರ ಒಬ್ಬ ಶ್ರೇಷ್ಠವಾದ ಮಣಿಯನ್ನು ಪೂಣಿಸಬೇಕಾದ್ರೆ ಕಲರ್ ಕಾಂಬಿನೇಷನ್ ಏನಾದರೂ ವ್ಯತ್ಯಾಸ ಮಾಡಿರ್ತಾನೆ ಅಂತ ಹೇಳಿ ಒಬ್ಬ ಬುದ್ಧಿವಂತ ಅದನ್ನು ಬಿಟ್ಕೊಡುವುದಿಲ್ಲ. ಅಮೂಲ್ಯವಾದ ಮಣಿಗಳಿದೆ, ಮತ್ತೆಲ್ಲೂ ಈ ಮಣಿಗಳು ಸಿಗುವುದಿಲ್ಲ. ಕಲರ್ ಕಾಂಬಿನೇಷನ್ ವ್ಯತ್ಯಾಸ ಆಗಿರಬಹುದು, ಆದರೆ ಆ ಮಣಿಯಲ್ಲೂ ಸಿಗುವುದಿಲ್ಲ. ಮಣಿ ಪ್ರಧಾನ ಹೊತ್ತು ಕಲರ್ ಕಾಂಬಿನೇಷನ್ ಅಲ್ಲ. ಆ ಮಣಿಯನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಆ ಮಣಿಮಾಲೆಯನ್ನು ಹೇಗೆ ಸ್ವೀಕಾರ ಮಾಡ್ತಾನೋ ಹಾಗೆ ಸ್ವೀಕಾರ ಮಾಡಿ ಅಂತಾರೆ. ಇವರಷ್ಟು ಕಲರ್ ಕಾಂಬಿನೇಷನ್, ಪರ್ಫೆಕ್ಟ್ ಕಾಂಬಿನೇಷನ್ ಮಾಡತಕ್ಕಂತಹ ಬುದ್ಧಿ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಾಯುದೇವರನ್ನ ಪ್ರತ್ಯಕ್ಷಗೊಂಡ ಮಹನೀಯರಿಗೆ ಇಡೀ ವಿಶ್ವದ ಚಾಲನೆ ಮಾಡುವ ವಾಯುದೇವರನ್ನ ಪ್ರತ್ಯಕ್ಷ ಕಂಡು ಪ್ರತ್ಯಕ್ಷ ಸೇವೆ ಮಾಡಿ ಅವರ ಅನುಗ್ರಹದಿಂದ ಈ ಸುಮಧ್ವಿಜಯ ಮಹಾಕಾವ್ಯವನ್ನು ರಚನೆ ಮಾಡಿದ ಮಹಾನುಭಾವರಿಗೆ ಯಾವ ಯಾವ ಕಥೆ ಆದಮೇಲೆ ಯಾವ ಯಾವ ಕಥೆ ಹಾಕಬೇಕು ಅಂತ ಗೊತ್ತಾಗುವುದಿಲ್ಲ ಏನು ಮಹಾನುಭಾವರಿಗೆ. ಅದು ಗೊತ್ತಿರುತ್ತದೆ. ಅವರ ವಿನಯವನ್ನು ನಾವು ತಿಳಿಬೇಕು, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬರೆದ ಲೇಖಕರೇ ಆಚಾರ್ಯರನ್ನ ಕಂಡು ಆಚಾರ್ಯರ ಅನುಮೋದನೆಯನ್ನು ಪಡೆದು ಈ ಮಂತ್ರವಾದ ಸುಮಧ್ವಿಜಯವನ್ನು ಬರೆದ ಮಹಾನುಭಾವರೇ ಹೀಗೆ ಹೇಳ್ತಾರೆ ಅಂದರೆ, ನಾನು ಆ ಸುಮಧ್ವಿಜಯದ ಉಪನ್ಯಾಸವನ್ನು ಮಾಡುವಾಗ ಅರ್ಥ ಮಾಡಿಕೊಳ್ಳಬೇಕು, ಈ ಶಕ್ತಿ ನನಗಿಲ್ಲ. ಈ ಶಕ್ತಿ ಇದೆ ಅಂದರೆ ನಾರಾಯಣ ಪಂಡಿತಾಚಾರ್ಯರಿಗೆ ಇರುವುದು. ಆದರೆ ಅವರ ಅನುಗ್ರಹದಿಂದ ನಾನು ಏನು ವ್ಯತ್ಯಾಸವಾಗಿ ಹೇಳುತ್ತೇನೆ ಅದನ್ನು ಸಜ್ಜನರು ಕ್ಷಮಾ ಮಾಡಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳಿಕ್ಕಾಗಿ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾರಾಯಣ ಪಂಡಿತಾಚಾರ್ಯ ಹಾಗೆ ಹೇಳಿದ್ದಾರೆ. ಆದ್ದರಿಂದಾಗಿ ಅವರಲ್ಲೂ ದೋಷ ಇದೆ, ಅವರಲ್ಲೂ ಹೀಗೆ ಏನೋ ಅಜ್ಞಾನ ಇದೆ ಮೊದಲಾದವುಗಳನ್ನು ಚಿಂತನೆ ಮಾಡೋದೇನಿದೆ ಅದು ಸುತರಾಮಲ್ಲ, ಅದು ನಮಗಾಗಿ ಅಂತ ಹೇಳಿದ್ದು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ನಾರಾಯಣ ಪಂಡಿತಾಚಾರ್ಯರು ಹೇಳಿ ಮೊದಲನೆಯ ಸರ್ಗದಲ್ಲಿ ಹನುಮಾವತಾರ ಭೀಮಾವತಾರದ ಚರಿತ್ರೆಗಳನ್ನೇ ಹೇಳ್ತಾರೆ. ಇವರು ಯಾಕೆ ಹನುಮಂತ ಅಂತ ಕರೆಸಿಕೊಂಡ್ರು ಅಂತಂದ್ರೆ, ಏಕೇ ಗುಣಾನಾಮ ಜಗತ್ ಪ್ರಸಿದ್ಧ ಯಂತೇಶು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರವರಹಂ ಶ್ರೀಮಂತವೇನಂ ಹನುಮಂತ ಮಾಹುಹು ಎಂಬುದಾಗಿ ತಿಳಿಸ್ತಾರೆ. ಭಗವಂತನ ಆಜ್ಞೆಯಿಂದ ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿರ್ತಕ್ಕಂತಹ ವಾಯುದೇವರು ಧರೆಗೆ ಇಳಿದು ಬರಬೇಕಾದರೆ ಕೇಸರಿ ನಾಮಕ ಕಪಿಯ ಹೆಂಡತಿಯಾದ ಅಂಜನಾದೇವಿಯಲ್ಲಿ ಅವತಾರವನ್ನು ಮಾಡ್ತಾರೆ. 12 ವರ್ಷಗಳ ಕಾಲ ಉಗ್ರವಾದ ತಪಸ್ಸನ್ನು ಮಾಡ್ತಾಳೆ ಅಂಜನಾದೇವಿ. ಅದಕ್ಕೋಸ್ಕರವಾಗಿ ವಾಯುದೇವರು ಅವತಾರವನ್ನು ಮಾಡ್ತಾರೆ ಅಂತ ಹೇಳಿ ನಾವು ವೆಂಕಟಾಚಲ ಮಹಾತ್ಮೆಯಲ್ಲಿ ಆ ಚರಿತ್ರೆಯನ್ನು ತಿಳಿತೇವೆ. 12 ವರ್ಷಗಳ ಕಾಲ ಉಪವಾಸ, ದೀರ್ಘ ಉಪವಾಸದ ಸೇವೆಯನ್ನು ಮಾಡಿ ಬಂದ ಬ್ರಾಹ್ಮಣರಿಗೆ ಭೋಜನಾದಿಗಳನ್ನು ಮಾಡಿಸಿ ವಾಯುದೇವರು ಪ್ರತಿನಿತ್ಯ ಒಂದು ಹಣ್ಣನ್ನು ತಂದು ಕೊಡ್ತಿರ್ತಾರೆ. ಅವತ್ತಿನ ದಿವಸ ವಿಶಿಷ್ಟವಾದ ತಮ್ಮ ಸನ್ನಿಧಾನ ಇರುವ ಒಂದು ಹಣ್ಣನ್ನು ಕೊಡ್ತಾರೆ. ಅಂಜನಾದೇವಿ ಸ್ವೀಕಾರ ಮಾಡ್ತಾಳೆ, ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆದ ನಂತರದಲ್ಲಿ ಚೈತ್ರ ಮಾಸದ ಪೌರ್ಣಿಮಾ ದಿವಸ ಮುಖ್ಯಪ್ರಾಣ ದೇವರು ಅವತಾರವನ್ನು ಮಾಡುತ್ತಾರೆ. ಆ ಅವತಾರ ಮಾಡಿದಾಗ ಅವನಿಗೆ ಏನು ಹೆಸರಿಡಬೇಕು ಅಂತ ನೋಡುತ್ತಾರೆ. ಅಂಜನಾದೇವಿಯ ಮಗ ಆದ್ದರಿಂದ ಆಂಜನೇಯ, ಇದು ಸತ್ಯ. ಆದರೆ ನಿಜವಾಗಿಯೂ ಇವನ ಹೆಸರು ಬೇರೆ. ದೇವತೆಗಳು ಯೋಚನೆ ಮಾಡ್ತಾರೆ, ಏನು ಹೆಸರಿಡಬೇಕು ಅಂತ ಯೋಚನೆ ಮಾಡ್ತಾರೆ. ಹನುಮಂತ ಎಂಬುದಾಗಿ, ಹನುಮಾನ್ ಎಂಬುದಾಗಿ ಹೆಸರಿಡಬೇಕು ಅಂತ ಯೋಚನೆ ಮಾಡ್ತಾರಂತೆ. ಯಾಕೆ ಅಂದರೆ ಈ ಕಲ್ಯಾಣ ಗುಣಗಳು ಅಂತ ಹೇಗಿದೆ, ಭಗವಂತನನ್ನ ಒಲಿಸಿಕೊಳ್ಳಿಕ್ಕಾಗಿ ಎಂದಿರುವ ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ. ಈ ಎಲ್ಲಾ ಗುಣಗಳು ಪ್ರಧಾನವಾಗಿ 9 ಗುಣಗಳು. ಈ 9 ಗುಣಗಳು ಏನಿದೆ, ಇದು 9 ಗುಣಗಳು ಅಂತಲ್ಲ, ವಾಯುದೇವರಲ್ಲಿ ಇನ್ನೂ ಅಧಿಕವಾಗಿವೆ. ನಮ್ಮ ಉಪಾಸನೆಗೆ ಆ 9 ಗುಣಗಳು ಕಾಣ್ತಾವಷ್ಟೇ. ಅದರ ವಾಯುದೇವರಲ್ಲಿ ಇಷ್ಟಿದೆ ಅಂತ ಆಚಾರ್ಯರು ತಿಳಿಸಿಕೊಡ್ತಾರೆ ಎಂದು ಗೊತ್ತಾಗ್ತದೆ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೌ ಚ ನ ಅನ್ಯ ಹನುಮತ್ ಸಮಾನ ಪುಮಾನ್ ಕದಾಚಿತ್ ಕ್ವಚ ಕಷ್ಟನೈವ ಅಂತ ಆಚಾರ್ಯರು ಹೇಳ್ತಾರೆ ಅಂತ ನಾವು ಕಾರಣದಿಂದ ನಮಗೆ ಅಷ್ಟು ಗೊತ್ತು. ಇನ್ನೂ ಎಷ್ಟಿವೆಯೋ ಗೊತ್ತಿಲ್ಲ, ಇರಲಿ, ಅಂತೂ ತಾತ್ಪರ್ಯ ನನಗೆ ಗೊತ್ತಿಲ್ಲ ಅಂತ ತಾತ್ಪರ್ಯ. ಅಂತೂ ಒಟ್ಟಾರೆ ಭಗವಂತನನ್ನ ಒಲಿಸಿಕೊಳ್ಳಿಕ್ಕಾಗಿ ನಿಂತಿರುವ ಈ ಗುಣಗಳು ಏನಿವೆ, ಈ ಗುಣಗಳಿಗೆ ನಿದರ್ಶನ ಅಂದ್ರೆ ಇವನೇ, ಇನ್ಯಾರೂ ಅಲ್ಲ.
ಏತೇ ಗುಣಾನಾಮ ಜಗತ್ ಪ್ರಸಿದ್ಧ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ. ಯಪ್ಪ ಈ ಜ್ಞಾನ ಅಂದ್ರೆ ಹೇಗಿರ್ಬೇಕು? ಫಾರ್ ಎಕ್ಸಾಂಪಲ್ ಯಾವುದು ಅಂದ್ರೆ ಈ ಮಗುವನ್ನೇ ತೋರಿಸಬೇಕಂತೆ, ಈ ಕೂಸಿನ ತೋರಿಸಬೇಕಂತೆ. ಭಗವಂತನಲ್ಲಿ ಭಕ್ತಿಯನ್ನು ಹೇಗೆ ಮಾಡಬೇಕು? ಅಚಲವಾದ ಭಗವಂತನಲ್ಲಿ ವಿಶ್ವಾಸ, ಅಚಲವಾದ ವಿಶ್ವಾಸ, ಭಗವಂತನಲ್ಲಿ ಅಚಲವಾದ ವಿಶ್ವಾಸ, ಶ್ರದ್ಧೆ, ಇವುಗಳನ್ನೆಲ್ಲ ಮಾಡಬೇಕು ಅಂದ್ರೆ ಹೇಗೆ ಮಾಡಬೇಕು ಅಂದ್ರೆ ಇವನನ್ನೇ ಎಕ್ಸಾಂಪಲ್ ಆಗಿ ತೋರಿಸಬೇಕು. ಹೀಗೆ ಎಲ್ಲರಲ್ಲಿಯೂ ಕೂಡ ಎಲ್ಲಾ ಗುಣಗಳಿಗೂ ಯಮ್ಮತೇಷು ತೇಷು ಸಮ ನಿದರ್ಶಯಂತಿ ಸಾಕ್ಷಾನ್ನಃ ಭಾಗವತ ಪ್ರವರಂ. ಭಾಗವತದಲ್ಲಿ ಹೇಳುವ 30 ಭಾಗವತ ಧರ್ಮಗಳೇನಿವೆ ಆ ಎಲ್ಲಾ ಭಾಗವತ ಧರ್ಮಗಳನ್ನು ಅಚ್ಚುಕಟ್ಟಾಗಿ 100ಕ್ಕೆ 100, 100ಕ್ಕೆ 100, 99.9 ಅಲ್ಲ, 100ಕ್ಕೆ 100ರಷ್ಟು ಶುದ್ಧ ಭಾಗವತ ಧರ್ಮವನ್ನು ಮಾಡತಕ್ಕಂತಹ ಮಹಾನುಭಾವ ಅಂದರೆ ಯಾರು ಅಂತ ಕ್ವಶನ್ ಬಂದ್ರೆ ಯಂ ತೇಷು ತೇಷು ಸ್ಮ ನಿದರ್ಶಯಂತೆ, ಇವನನ್ನೇ ನಿದರ್ಶನ ಅಂತ ತೋರಿಸ್ತಿದ್ರಂತೆ. ಶುದ್ಧೇ ಭಾಗವತೆ ಧರ್ಮೇ ಎಂಬುದಾಗಿಯೂ ತಿಳಿಸಿಕೊಡುತ್ತಾರೆ. ಭಾಗವತ ಧರ್ಮ ಬಹಳ ಕಷ್ಟಕರವಾದದ್ದು, ಕೇಳಲಿಕ್ಕೆ ಆಸಕ್ತಿ ಬಹಳ, ಭಾಗವತ ಧರ್ಮವನ್ನು ಕೇಳಲಿಕ್ಕೆ ಬಹಳ ಆಸಕ್ತಿ, ಹೇಳಬೇಕಾದ್ರೂ ಬಹಳ ಉತ್ಸುಕತೆಯಿಂದ ಹೇಳ್ತೇವೆ, ಹೀಗಿರಬೇಕು ಅಂತ ಹೇಳ್ತೇವೆ. ಆದರೆ ಇದ್ದು ತೋರಿಸೋದೇನಿದೆ ಅದು ತುಂಬ ಕಷ್ಟ. ಹಾಗೆ ಇದ್ದು ತೋರಿಸಿದ ಏಕೈಕ ವ್ಯಕ್ತಿ ಎಂದರೆ ಈ ಮಗು, ಉತ್ತಮ ನಿದರ್ಶನ ಇವನು ಅಂತ. ಹೀಗೆ ಜಗತ್ತಿನಲ್ಲಿ ಭಗವಂತನ ಒಲುಮೆಗಾಗಿ ನಿಂತಿರುವ ಏನೇನು ಉತ್ತಮ ಉತ್ತಮ ಗುಣಗಳಿವೆ ಆ ಎಲ್ಲ ಉತ್ತಮ ಗುಣಗಳಿಗೂ ಇವನು ನಿದರ್ಶನನಾಗಿದ್ದಾನೆ. ಆದ್ದರಿಂದಾಗಿ ಇವನನ್ನ ಹನುಮಂತ ಅಂತ ಕರೆದರಂತೆ. ಪ್ರಾಯಶಃ ಹನುಮಂತ ಅನ್ನೋದಕ್ಕೆ ಬೇರೆ ರೀತಿಯಾದ ಅರ್ಥವನ್ನ ಜನಗಳು ತಿಳಿಯುವುದನ್ನು ನೋಡುತ್ತೇವೆ. ಸಂಸ್ಕೃತದಲ್ಲಿ ಇಷ್ಟು ಭಾಗವನ್ನ ಹನು ಅಂತ ಕರೀತಾರೆ. ಈ ಹನು ಮುಂದೆ ಬಂದಿತ್ತು, ಆದ್ದರಿಂದಾಗಿ ಇವನನ್ನ ಹನುಮಾನ್ ಎಂಬುದಾಗಿ ಯಾರ್ಯಾರೋ ಹಾಗೆ ತಮ್ಮ ಪುಸ್ತಕಗಳಲ್ಲಿ ಬರೀತಾರೆ. ಅದು ಅರ್ಥ ಅಲ್ಲ ಅಂತಾರೆ. ಹಾಗೆ ಅರ್ಥವನ್ನ ಮಾಡಬಾರದು. ಕಪಿಗಳ ಜಾತಿಗೆ ಇಲ್ಲಿ ಮುಂದಿರುತ್ತದೆ. ಯಾವುದು ಕಪಿ ಇರುತ್ತದೋ ಆ ಕಪಿ ಜಾತಿಗೆ ಈ ಭಾಗ ಮುಂದಿದ್ದೇ ಇರುತ್ತದೆ. ಹಾಗಾದ್ರೆ ಎಲ್ಲವೂ ಹನುಮಾನ್ನೇ ಆಗಬೇಕು. ಸುಗ್ರೀವನ ಈ ಭಾಗವೂ ಮುಂದೆ ಇತ್ತು, ವಾಲಿಯ ಭಾಗವೂ ಮುಂದೆ ಇತ್ತು. ಇದು ಸಂಸ್ಕೃತದಲ್ಲಿ ಹನು, ಹೌದು ಸತ್ಯ. ಎಲ್ಲ ಕಪಿಗಳ ಹನು ಮುಂದೆ ಇರುತ್ತದೆ. ಎಲ್ಲ ಕಪಿಗಳು ಹನುಮಂತನೇ ಆಗಬೇಕಾಗತ್ತೆ. ಆದರೆ ಎಲ್ಲಾ ಕಪಿಗಳು ಹನುಮಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ನೋಡ್ತೀವಲ್ಲ, ವಾಯುದೇವರ ಚರಿತ್ರೆ ನೋಡುವಾಗ ಸಮುದ್ರೋಲ್ಲಂಘನವನ್ನು ಮಾಡಬೇಕಾದ್ರೆ ರಾಮಾಯಣದಲ್ಲಿ ಒಬ್ಬೊಬ್ಬರು ಮೈಂದ, ವಿವಿಧ, ನೀಲ ಮೊದಲಾದವರೆಲ್ಲ ಜಾಂಬವಂತನವರೆಗೂ ಕೂಡ, ಅಂಗದ ಎಲ್ಲರೂ ಕೂಡ ನಾವು ಸಮುದ್ರೋಲ್ಲಂಘನ ಮಾಡಲಿಕ್ಕಾಗುವುದಿಲ್ಲ, 10 ಯೋಜನ 20 ಯೋಜನ 30 ಯೋಜನ ಅಂತ ತಮ್ಮ ಅಸಾಮರ್ಥ್ಯಗಳನ್ನು ತೋರಿಸಿಕೊಡುತ್ತಾರೆ. ಪರಿಪೂರ್ಣವಾಗಿ ಹಾರಿ ಅಲ್ಲಿ ಭಗವತ್ ಕಾರ್ಯವನ್ನ ಮಾಡಿ ತಿರುಗಾ ಮತ್ತೆ ಬಂದು ಭಗವತ್ ಕಾರ್ಯವನ್ನು ಮಾಡತಕ್ಕಂತಹ ಶಕ್ತಿ ಒಬ್ಬರಿಗೆ ಇದೆ. ಇದು ವಾಯುದೇವರಿಗೆ ಇದೆ ಅನ್ನೋದನ್ನ, ಹನುಮಂತನಿಗೆ ಇದೆ ಅನ್ನೋದನ್ನ ನಾವು ರಾಮಾಯಣದಲ್ಲಿ ಹೇಗೆ ಕಾಣುತ್ತೇವೆ. ಆದರೆ ಯಾರೂ ಹನುಮಂತ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಹನುಮಂತ ದೇವರೇ ಹನುಮಂತ ದೇವರಾಗೋದು. ಈ ಎಲ್ಲ ಗುಣಗಳು ಕೂಡ ಇವರಲ್ಲಿಯೇ ಇವೆ. ಅದೇ ಹನು ಅಂತ ಕರೀತಾರೆ. ಆದ್ದರಿಂದ ಈ ಭಾಗ ಮುಂದಿದೆ ಅಂತ ಹನು ಅಲ್ಲ, ಇವರು ಯಾರು ಹನುಗಳಾಗಲಿಲ್ಲ. ಈ ಯಾವ ಗುಣಗಳು ಅವರಲ್ಲಿ ಇಲ್ಲ. ಆದ್ದರಿಂದ ಆ ಸಾಮರ್ಥ್ಯ ಅವರಲ್ಲಿ ಇಲ್ಲ. ವಾಯುದೇವರಲ್ಲಿ ಎಷ್ಟು ಭಗವಂತನಲ್ಲಿ ಭಕ್ತಿ ಇದೆ ಅಷ್ಟು ಭಕ್ತಿ ಯಾರಿಗೂ ಇಲ್ಲ. ವಾಯುದೇವರಿಗೆ ಭಗವಂತನ ಜ್ಞಾನ ಎಷ್ಟಿದೆ ಅಷ್ಟು ಇನ್ಯಾರಿಗೂ ಇಲ್ಲ. ವಾಯುದೇವರಿಗೆ ಇತರ ಪ್ರಪಂಚದ ವಿಷಯಕವಾಗಿ ಏನು ವಿರಕ್ತಿ ಇದೆ ಅಷ್ಟು ವಿರಕ್ತಿ ಇನ್ಯಾರಿಗೂ ಇಲ್ಲ. ವಾಯುದೇವರಲ್ಲಿ ಇಷ್ಟಷ್ಟು ಜ್ಞಾನ, ಭಕ್ತಿ, ವಿರಕ್ತಿ ಮೊದಲಾದ ಸದ್ಗುಣಗಳೇನಿವೆ ಅಷ್ಟು ಇನ್ಯಾರಿಗೂ ಇಲ್ಲ. ಆದ್ದರಿಂದಾಗಿ ಇವನನ್ನು ಹನುಮಂತ ಅಂತ ಕರೆದಿದ್ದಾರೆ ವಿನಃ ಈ ಭಾಗ ಮುಂದಿತ್ತು ಅಂತ ಹನುಮಂತ ಅಲ್ಲ. ಇವತ್ತು ಸುಮ್ಮನೆ ನಾವು ಕಪಿ ಹೋಯಿತು ಅಂದ್ರೆ ಹನುಮಂತ ಬಂದ ಅಂತ ಹೇಳುತ್ತೇವೆ. ಹಾಗೆ ಹೇಳಬಾರದು. ಹನುಮಂತನೇ, ಕಪಿ ಕಪಿಯೇ. ಆ ಕಾಲದಲ್ಲಿ ಏನೇ ಮೈಂದ ವಿವಿಧಾದಿಗಳಿಗೇನೆ ಆ ಶಕ್ತಿ ಇರಲಿಲ್ಲ ಅಂತ ನಾವು ನೋಡ್ತಾ ಇರುವಾಗ ಇನ್ನು ಇವತ್ತಿನ ಕಪಿಗಳಲ್ಲಿ ಆ ಹನುಮಂತನ ಶಕ್ತಿ ಇರಲಿಕ್ಕೆ ಏನು ಸಾಧ್ಯ ಇಲ್ಲ. ಆ ಹನುಮಂತನೇ. ಸುಮ್ಮನೆ ಆ ಪ್ರಾಣಿಯ ಪ್ರತಿನಿಧಿಯಾಗಿ ಅಲ್ಲಿ ಬಂದಿದ್ದಾನೆ. ಅದಕ್ಕಾಗಿ ಈ ಪ್ರಾಣಿಗೆ ನಾವು ಗೌರವವನ್ನು ಕೊಡಬೇಕು, ಅವಶ್ಯವಾಗಿ ಕೊಡೋಣ. ಈ ಪ್ರಾಣಿಯನ್ನು ತಿರಸ್ಕಾರ ಮಾಡಿ ಅಂತ ಅರ್ಥ ಅಲ್ಲ, ಕಪಿಯನ್ನು ತಿರಸ್ಕಾರ ಮಾಡಿ ಅಂತ ಅನ್ನೋದು ನನ್ನ ಅರ್ಥ ಅಲ್ಲ. ಸಕಲ ಪ್ರಾಣಿಗಳಲ್ಲಿಯೂ ಭಗವಂತನಿದ್ದಾನೆ, ಸಕಲ ಪ್ರಾಣಿಗಳಲ್ಲಿಯೂ ವಾಯುದೇವರಿದ್ದಾರೆ. ಆ ಪ್ರಾಣಿ ಅಂತಾಗಬೇಕಾದ್ರೆ ಪ್ರಾಣದೇವರಿರ್ತಾರೆ ಅಂತಲೇ ಅದು ಪ್ರಾಣಿ ಅಂತಾಗಿರುತ್ತದೆ. ಪ್ರಾಣದೇವರು ಆ ಪ್ರಾಣಿಯೊಳಗೆ ಇಲ್ಲದೆ ಹೋಗಿದ್ದರೆ ಅದು ಹೆಣ ಅನಿಸ್ಕೊಳ್ತದೆ ಹೊರತು ಅದು ಪ್ರಾಣಿ ಅಂತ ಕರೆಸಿಕೊಳ್ಳುವುದಿಲ್ಲ. ಪ್ರಾಣದೇವರು ಬೇಕು. ಹೀಗಾಗಿ ಎಲ್ಲಾ ಜೀವರಾಶಿಗಳಲ್ಲಿಯೂ ಮುಖ್ಯ ಪ್ರಾಣದೇವರು ಇರುತ್ತಾರೆ ಎನ್ನುವಂತಹ ಅನುಸಂಧಾನದಿಂದ ಎಲ್ಲ ಪ್ರಾಣಿಗಳನ್ನೂ ಕೂಡ ಗೌರವದಿಂದ ಕಾಣಬೇಕಾದದ್ದು ಅತ್ಯವಶ್ಯಕವೇ.
ವಾಯುದೇವರು ಒಳಗಿದ್ದಾರೆ, ಭಗವಂತ ಒಳಗಿದ್ದಾನೆ ಅನ್ನೋ ಕಾರಣದಿಂದ ಗೌರವವೇ ವಿನಃ ಆ ಮುಖ ಮೇಲ್ನೋಟಕ್ಕೆ ಮುಖ ಒಂದೇ ರೀತಿ ಕಾಣ್ತದೆ, ಆದ್ದರಿಂದಾಗಿ ಆ ಹನುಮಂತ ಇವನು ಅಂತ ಹಾಗೆ ತಿಳಿಬಾರದು ಅಂತನ್ನುವ ಅಭಿಪ್ರಾಯದಲ್ಲಿ ಈ ವಿಚಾರವನ್ನ ನಾನು ತಿಳಿಸಿಕೊಟ್ಟಿದ್ದೇನೆ. ಹೀಗಾಗಿ ಶ್ರೀಮಂತವೇನಂ ಹನುಮಂತ ಮಾಹು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದಿನ ಹನುಮಂತ ದೇವರ, ಭೀಮಸೇನ ದೇವರ ಮಧ್ವಾವತಾರದ ಅವತಾರಕ್ಕೆ ಹಿನ್ನೆಲೆಯಾಗಿ ಇರತಕ್ಕಂತಹ ಒಂದು ಸಾಮಾಜಿಕ ವಾತಾವರಣದ ಪ್ರಸಂಗ ಇದೆ. ಅದನ್ನೆಲ್ಲ ನಾಳೆ ದಿವಸ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಇವತ್ತಿನ ಉಪನ್ಯಾಸವನ್ನು ನಮ್ಮ ಗುರುಗಳಾದ ಕುಲಗುರುಗಳಾದ ಸಮಸ್ತ ತತ್ವಾಭಿಮಾನಿ ದೇವತೆಗಳಾದ ಜೊತೆಗೆ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ನಾಳೆ ಯಥಾ ಪ್ರಕಾರ ಬೆಳಿಗ್ಗೆ 7 ಗಂಟೆಗೆ ಮತ್ತೆ ಸುಮಧ್ವ ವಿಜಯ ಮತ್ತು ಪವಮಾನ ಸೂಕ್ತದಿಂದ ಪಾರಾಯಣ ಅನ್ನೋದು ಇರುತ್ತದೆ. ಸರಿಯಾಗಿ 7 ಗಂಟೆಗೆ ಸಕಾಲಕ್ಕೆ ಎಲ್ಲರೂ ಕೂಡ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾ, ಆನ್ಲೈನಲ್ಲೂ ಕೂಡ ನೇರವಾಗಿ ಅದನ್ನು ಆನ್ಲೈನಲ್ಲಿ ಬಿಡುವ ವ್ಯವಸ್ಥೆ ಇದೆ. ನೀವು ಆನ್ಲೈನಲ್ಲೂ ಜಾಯಿನ್ ಆಗಲಿಕ್ಕೆ ಅವಕಾಶ ಇದೆ. ಸರಿಯಾಗಿ 7 ಗಂಟೆಗೆ ಆನ್ಲೈನ್ ಜಾಯಿನ್ ಆಗಿ ಪವಮಾನ ಪಾರಾಯಣ ಮಾಡುವಾಗ, ಇಲ್ಲಿ ಪವಮಾನ ಪಾರಾಯಣ ಮಾಡುವಾಗ ನೀವು ಪವಮಾನ ಪಾರಾಯಣ ಮಾಡಿ, ಇಲ್ಲಿ ಸುಮಧ್ವ ವಿಜಯ ಪಾರಾಯಣ ಮಾಡ್ತಾ ಇರುವಾಗ ನೀವು ಸುಮಧ್ವ ವಿಜಯ ಪಾರಾಯಣ ಮಾಡಿ ಎಂಬುದಾಗಿ ಹೇಳುತ್ತೆ. ಶ್ರೀಕೃಷ್ಣ ಅರ್ಪಣಮಸ್ತು.